ನಮಸ್ಕಾರ, ನೀವು ನೋಡ್ತಿದ್ರೆ ಅಶ್ವವೇಗ ನ್ಯೂಸ್. ನಾನು ಚಂದನ. ಇವತ್ತು ನಮ್ಮ ಜೊತೆ ಸರಿಗಮಪ ಲಿಟಲ್ ಚಾಂಪ್ಸ್ನ ಸೆಮಿಫಿನಾಲಿಸ್ಟ್ ಆಗಿರುವಂತಹ ಜೀವಿಕಾ ಹಾಗೆ ಮಹನ್ಯ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹೇಗಿತ್ತು ಅವರ ಈ ಸರಿಗಮಪ ಜರ್ನಿ ಅಂತ ತಿಳ್ಕೊಳ್ಳೋಣ. ಹಾಗೆ ಸೆಮಿಫಿನಾಲೆಗೆ ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಮೊದಲನೇದಾಗಿ ಹೇಗಿದ್ದೀರಾ ಇಬ್ಬರು? ಸಖತ್ತಾಗಿದ್ದೀವಿ. ಎಕ್ಸೈಟೆಡ್ ಆಗಿದ್ದೀರಾ? ತುಂಬ ತುಂಬ ಎಕ್ಸೈಟೆಡ್. ಪ್ರಿಪ್ರೇಷನ್ಸ್ ಹೇಗೆ ನಡೀತಾ ಇದೆ? ಪ್ರಿಪ್ರೇಷನ್ಸ್ ದಿನ ರಾತ್ರಿ ಬರೀ ಅದೇ ನಡೀತಾ ಇದೆ. ಇಲ್ಲಿ ಇನ್ನೇನು ಲಾಸ್ಟ್ ಒಂದು ಹಂತ ಫೈನಲ್ಸ್ಗೆ ಬಿಟ್ಟೋಗ್ತೀವಿ ಅನ್ನೋ ಬೇಜಾರಿದೆ, ಬಟ್ ಇಲ್ಲಿ ತನಕ ಬಂದಿದ್ದೀವಿ ಅನ್ನೋ ಖುಷಿ ಇದೆ. ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ನಡೀತಾ ಇದೆ. ಅಂದರೆ ಏನು ನಾವು ಹಾಡ್ತಿದ್ದೀವೋ ಅದನ್ನ ಕರೆಕ್ಟಾಗಿ ನಾವು ಪ್ರಿಪೇರ್ ಮಾಡಿ ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಕಾನ್ಫಿಡೆಂಟಾಗಿ ಹಾಡಬೇಕು ಅನ್ನೋದು. ಈಗ ತುಂಬ ಫೇಮಸ್ ಆಗಿದ್ದೀರಾ, ನಿಮ್ಮ ಹಾಡು ಮುಖಾಂತರ ಜನಕ್ಕೆ ಎಲ್ರಿಗೂ ತಲುಪಿದ್ದೀರಾ. ಎಲ್ಲ ಗುರ್ತು ಹಿಡಿತಾರಾ ಅಥವಾ ಸಾಂಗ್ ರಿಕ್ವೆಸ್ಟ್ ಇಡ್ತಾರಾ? ರೋಡಲ್ಲಿ ಕಾಣಿಸಿದ್ರು ಈ ಹಾಡು ಹಾಡಿ ಆ ಥರ ಏನಾದರೂ? ನಮ್ಮನ್ನ ಗುರ್ತು ಹಿಡಿತಾರೆ, ಬಟ್ ಸಾಂಗ್ ರಿಕ್ವೆಸ್ಟ್ ಎಲ್ಲ ಇಡೋಕ್ಕೆ ನಾವು ಬ್ಯುಸಿಯಾಗಿರ್ತೀವಿ. ಅಂದರೆ ಏನಾದರೂ ಕೆಲಸ ಇದ್ದರೆ ಮಾತ್ರ ಆಚೆ ಹೋಗ್ತೀವಲ್ವ, ಸೊ ಸಾಂಗ್ ರಿಕ್ವೆಸ್ಟ್ ಎಲ್ಲ ಬಂದಿಲ್ಲ, ಬಟ್ ಫೈಂಡ್ ಔಟ್ ಮಾಡ್ತಾರೆ. ಗುರ್ತು ಹಿಡಿತಾರೆ ಪ್ರತಿ ಸಲನೂ. ಹಿಂಗೆ ಹೊರಟಾಗ ಎಲ್ಲಾದರೂ ಹಾಗೆ ಗುರ್ತು ಹಿಡಿದು ಮಾತಾಡ್ತಾರೆ, ನೀವು ಮಹಾನಿ ಅಲ್ವಾ, ಅಲ್ಲಿ ಸರಿಗಮಪದಲ್ಲಿ ಬರ್ತೀರಾ ಅಂತ. ಸೊ ಈಗ ಸೆಮಿಫಿನಾಲೆಗೆ ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ? ದೀನಳ ಮೊರೆ ಅಂತ ಹಳೆ ಗುರು ಶಿಷ್ಯರು ಫಿಲ್ಮ್ದು ಸಾಂಗ್, ಕ್ಲಾಸಿಕಲ್ ಸಾಂಗ್. ನಂದು ಎಲ್ಲಿ ಮಾಧವನು ಸೇಮ್ ಕ್ಲಾಸಿಕಲ್ ಸಾಂಗು, ಹಳೆ ಮೂವಿದು ಎಸ್ ಜಾನಕಮ್ಮ ಹಾಡಿರೋದು, ಜಾರಿ ಬಿದ್ದ ಜಾಣ ಮೂವಿದು. ಆ್ಯಂಡ್ ಈಗ ಫಸ್ಟ್ ಡೇ ನೀವು ಇಲ್ಲಿ ಆಡಿಷನಿಗೆ ಬಂದಾಗ ಒಂದು ನರ್ವಸ್ನೆಸ್ ಇಟ್ಕೊಂಡು ಬಂದಿರ್ತೀರಾ, ಎಲ್ಲಿವರೆಗೂ ಹೋಗ್ತೀನಿ ಅನ್ನೋ ಥಾಟ್ ಪ್ರಾಸೆಸ್ ಕೂಡ ನಿಮ್ಗಿರೋದಿಲ್ಲ. ಸೊ ಇವಾಗ ಅಂದ್ಕೊಂಡಿದ್ರಾ ಸೆಮಿಫಿನಾಲೆವರೆಗೂ ಬರ್ತೀವಿ ಅಂತ, ಅಥವಾ ಡೌಟ್ಸ್ ಏನಾದರೂ ಇತ್ತಾ? ಅಯ್ಯೋ ನನಗಿಂತ ಬೆಟರಾಗಿ ಆಡೋರಿದ್ದಾರೇನೋ, ನಾನು ಎಲ್ಲಿ ಸೆಲೆಕ್ಟ್ ಆಗಲ್ವೋ ಆ ಥರ? ನರ್ವಸ್ನೆಸ್ ಇತ್ತು, ಬಟ್ ಎಲ್ಲೋ ಒಂದು ಕಡೆ ಹೇಳ್ತಾರಲ್ಲ, ಕಾನ್ಫಿಡೆನ್ಸ್, ನಮಗಿದ್ದು ಮಾಡಲೇಬೇಕು ಅನ್ನೋ ಒಂದು ಛಲ ನಮ್ಮನ್ನ ಇಲ್ಲಿ ತನಕ ಕರ್ಕೊಂಬಂದಿದೆ ಅಂತ ಅನಿಸುತ್ತೆ. ಆ್ಯಂಡ್ ನಮಗೆ ಮೆಂಟ್ರಿಂಗ್ ಕೂಡ ಹೇಮಂತ್ ಸರ್ ತುಂಬ ಸಪೋರ್ಟ್ ಮಾಡ್ತಾರೆ, ಟೀಮು. ಸೊ ಅದರಿಂದ ಮೆಗಾ ಆಡಿಷನಿಗೆ ನೋಡಿದ್ರೆ ಇವಾಗ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ ನಮ್ಮ ಸಿಂಗಿಂಗಲ್ಲಿ. ಸೇಮ್ ಇಂದು ಮ್ಯಾಮ್ ನನ್ನ ಮೆಂಟರು, ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಝೀ ಟೀಮ್ ಆಗಿರಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆ ನಾನು ಸೆಲೆಕ್ಟ್ ಆದಾಗ ನಾನು ಕಾನ್ಫಿಡೆಂಟಾಗಿ ಸೆಲೆಕ್ಟ್ ಆಗಿದೆ, ನಾನು ರೀಚ್ ಆಗ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು. ಈಗ ಆಗಿದ್ದೀನಿ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ ನಾನು ಏನು ಕರೆಕ್ಟಾಗಿ ಪ್ರಿಪೇರ್ ಆಗಿ ನನ್ನ ಕಾನ್ಫಿಡೆನ್ಸಿಂದ ಮಾಡ್ತೀನಿ. ಅಂದರೆ ಈಗ ಸೆಮಿಫಿನಾಲೆಗೆ ತುಂಬ ಕಡಿಮೆ ದಿನಗಳಿದೆ. ಎಷ್ಟು ಎಫರ್ಟ್ಸ್ ಹಾಕ್ತಾಯಿದ್ದೀರಾ? ಅಂದರೆ ಎಷ್ಟೊತ್ತು ಸಿಂಗಿಂಗ್ ಮಾಡ್ತಾಯಿದ್ದೀರಾ ಡೈಲಿ ಅಂತ? ಅಂದರೆ ಪ್ರಾಕ್ಟೀಸ್. ಆ್ಯಂಡ್ ನಮ್ಮ ಮೆಂಟರ್ಸ್ ಕೂಡ ಅದೇ ಹೇಳೋದು, ದಿನಪೂರ್ತಿ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಎಷ್ಟು ಕೇಳಿಸ್ಕೊತಿರೋ ಅಷ್ಟು ನಿಮ್ಮ ತಲೆಗೆ ಹೋಗುತ್ತೆ ಅಂತ. ಸೊ ದಿನಕ್ಕೆ ಒಂದು 5 to 6 ಟೈಮ್ಸ್ ಪ್ರಾಕ್ಟೀಸ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಕೂಡ ರಿಹರ್ಸಲ್ಸ್ ನಡೆಯುತ್ತಲ್ವ, ಸೊ ಅದಕ್ಕಿಂತ ಜಾಸ್ತಿ ಕೇಳಿಸ್ಕೋತೀವಿ ನಾವು ಸಾಂಗ್ಸ್ನ. ಸೇಮ್ ಅದೇ ಕೇಳಿಸ್ಕೊಳ್ಳೋದು ತುಂಬ ಕೇಳಿಸ್ಕೊತೀವಿ, ಬಟ್ ಪ್ರಾಕ್ಟೀಸು ಅಷ್ಟೇ ಲೆವೆಲಲ್ಲಿ ಮಾಡ್ತೀವಿ. ಬಟ್ ತುಂಬ ಪ್ರಾಕ್ಟೀಸ್ ಮಾಡಿದರೆ ವಯಸ್ಸು ಹೋಗುತ್ತೆ ಅಂತ ಮೆಂಟರ್ಸ್ ಎಲ್ಲ ಹೇಳ್ತಾರಲ್ಲ, ಸೊ ಅದನ್ನು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ. ಆ್ಯಂಡ್ ಇನ್ನು ಸೆಟಲ್ ಹೇಗಿರುತ್ತೆ? ಇವಾಗ ಎಲ್ಲರೂ ಫ್ರೆಂಡ್ಸ್ ಆಗಿದ್ದಾರಾ ನಿಮಗೆ? ಆ್ಯಂಡ್ ಒಳ್ಳೆ ಒಂದು ಫ್ಯಾಮಿಲಿ ಬಾಂಡಿಂಗ್ ಥರ ಇರುತ್ತೆ. ಸೊ ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ಆ್ಯಂಡ್ ಈಗ ಎಷ್ಟು ಪ್ರೆಸೆಂಟ್ ಎಂಜಾಯ್ ಮಾಡ್ತಾ ಇದ್ದೀರಾ? ಈಗ ತುಂಬ ಎಂಜಾಯ್ ಮಾಡ್ತಿದ್ದೀವಿ, ಬಟ್ ಮಿಸ್ ಮಾಡ್ಕೊಳ್ಳೋದು ಮಾತ್ರ ತುಂಬ ಮಾಡ್ಕೋತೀವಿ. ಯಾಕಂದರೆ ಅಷ್ಟು ಅಟ್ಯಾಚ್ಮೆಂಟ್ ಕ್ರಿಯೇಟ್ ಆಗಿದೆ ಎಲ್ಲರ ಮಧ್ಯೆ, ಒಂಥರ ಫ್ರೆಂಡ್ಸು ಫ್ಯಾಮಿಲಿ ಬಾಂಡಿಂಗ್ ಕ್ರಿಯೇಟ್ ಆಗಿದೆ, ತುಂಬ ಮಿಸ್ ಮಾಡ್ಕೋತೀವಿ. ಅದು ಹೇಳೋಕ್ಕೆ ಆಗಲ್ಲ. ಒಬ್ಬರೊಬ್ಬರು ಒಂದೊಂದು ಡಿಸ್ಟಿಕ್ಕಿಂದ ಬಂದಿದ್ದಾರೆ, ಬಟ್ ಸ್ಟಿಲ್ ಇಲ್ಲಿಗೆ ಬಂದಾಗ ನಾವು ಹೆಂಗೆ ಕನೆಕ್ಟ್ ಆಗಿದ್ದೀವಿ ಅಂದರೆ, ಇಲ್ಲಿಂದ ಹೋಗಬೇಕಲ್ವ ಇನ್ನೊಂದು ವಾರ ಬಿಟ್ಟು ಅಂತ ತುಂಬ ಬೇಜಾರಿದೆ. ಸೊ ಬಟ್ ಬಾಂಡ್ ಮಾತ್ರ ಸಕ್ಕತ್ತಾಗಿದೆ, ಎಲ್ಲರೂ ಕೀಟ್ಲೆ ಮಾಡ್ಕೊತ ಫುಲ್ ಮಜಾ ಮಾಡ್ತಾ ಇರ್ತೀವಿ. ಆ್ಯಂಡ್ ಈಗ ನಾವು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಸರಿಗಮಪ ಅಲ್ಲಿ ನೋಡಿದಾಗ ಒಂದು ಸ್ವಲ್ಪ ಟಾಮ್ ಆ್ಯಂಡ್ ಜೆರಿ ಥರ ಜಗಳಗಳು ಕೂಡ ಆಗ್ತಾ ಇರುತ್ತೆ ನಿಮ್ಗಳ ಮಧ್ಯ. ನಿಮಗೆ ಯಾರು ಟಾಮ್ ಅನಿಸ್ತಾರೆ, ಯಾರು ಜೆರಿ ಅನ್ನಿಸ್ತಾರೆ? ಅವ್ಯುಕ್ತ್, ಆಕಾಶ್, ಜಿಷ್ಣು ಇವರೇ 3 ಜನ ಸ್ವಲ್ಪ ಟಾಮ್ ಆ್ಯಂಡ್ ಜೆರಿ, ತುಂಬ ತಲೆ ತಿನ್ನೋದು ಅವರೇ. ಸೇಮ್. ಹಾಂ, ನಿಮ್ಮಲ್ಲಿ ನೀವು ಯಾರು ಟಾಮ್, ಜೆರಿ ಯಾರು? ನೋಡಿದ್ರೆ ನಾವೇ ಟಾಮ್, ನಾವೇ ಅಷ್ಟೇ. ಎಲ್ಲರೂ ಕಾಲು ಎಳಿತಾ ಇರ್ತೀರಾ? ತುಂಬ, ಅದು ಮಾತ್ರ ತುಂಬ. ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್? ಎಲ್ಲರೂ. ಇದು ಹೇಳೋಕ್ಕಾಗಲ್ಲ, ಬಿಕಾಸ್ ಎಲ್ಲರೂ ಫೇವ್ರೆಟ್. ನಮಗೆ ಯಾರು ಇಲ್ಲಿ ಬೆಸ್ಟ್ ಫ್ರೆಂಡ್ ಅಂತ ಏನೂ ಇಲ್ಲ, ಎಲ್ಲ ಒಂದು ಗ್ರೂಪ್ ಥರ ಇದ್ದೀವಿ, ಗ್ರೂಪ್ ಫ್ರೆಂಡ್ಸ್. ಈಗ ಕಾಂಪಿಟೇಷನ್ ಇರೋದ್ರಿಂದ ಪ್ರಿಪ್ರೇಷನ್ಸ್ ಅಂತೂ ಒಂದು ಕಡೆ ನಡೀತಿದೆ. ಸೊ ನಿಮಗೆ ಯಾರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿಬಿಡ್ತಾರೆ ಅಂತ ತಲೆಯಲ್ಲಿದೆ, ಅವ್ರಿಗಿಂತ ಬೆಟರ್ ಮಾಡಬೇಕು ಅಂತ ಹೇಳಬೇಕಂತಂದರೆ ಯಾರ್ದು ಒಂದು ಹೆಸರು ಹೇಳ್ತೀರಾ, ಇವ್ರಿಗಿಂತ ನಾವು ಬೆಟರ್ ಮಾಡಬೇಕು, ಅವ್ರು ತುಂಬ ಪ್ರಿಪೇರ್ ಆಗ್ತಿದ್ದಾರೆ ಅನ್ನೋ ಥರ? ಹಾಗೆ ನಾವು ಯಾವತ್ತೂ ಮೈಂಡಲ್ಲಿ ಇಟ್ಕೊಳ್ಳಲ್ಲ. ಐ ಥಿಂಕ್ ಯಾವ ಕಂಟೆಸ್ಟೆಂಟ್ಸು ಆಗಿರಲ್ಲ, ನಮಗೆ ನಮ್ಮ ಹಿಂದಿನ ಪರ್ಫಾರ್ಮೆನ್ಸ್ಗಿಂತ ನಾವು ಬೆಸ್ಟ್ ಕೊಡಬೇಕು ಅನ್ನೋದೇ ನಮ್ಮ ತಲೆಯಲ್ಲಿರುತ್ತೆ ಯೂಶ್ವಲಿ.
ಇಲ್ಲಿ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗ್ತೀವಿ, ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ. ಬಟ್ ಅದೇ ಹಿಂದಿನ ಪರ್ಫಾರ್ಮೆನ್ಸ್ಗಿಂತ ನಾವು ಚೆನ್ನಾಗಿ ಆಡಬೇಕನ್ನೋದು ತಲೆಯಲ್ಲಿರುತ್ತೆ ಅಷ್ಟೇ. ನಿಮಗೆ ಜಡ್ಜಸ್ ಬಗ್ಗೆ ಏನು ಹೇಳ್ತೀರಾ? ಅಂದರೆ ನಾವೇನಾದರೂ ತಪ್ಪು ಮಾಡಿದ್ರೆ ಅದನ್ನು ತಿದ್ದಿ ಹೇಳ್ತಾರೆ. ಆಮೇಲೆ ಚೆನ್ನಾಗಿ ಆಡಿದ್ರೆ ಅವ್ರು ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ನಮ್ಗೆ ಫುಲ್ ಖುಷಿ. ಅದೇ ತುಂಬ ಇಷ್ಟ 3 ಜಡ್ಜಸ್ ಕಡೆಯಿಂದ ಚೆನ್ನಾಗಿ ಹಾಡಿದ್ರಿ ಅಂತೆಲ್ಲ ಹೇಳಿಸ್ಕೊಳ್ಳೋದು. ತುಂಬ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಬಂದಾಗಲೂ ನಾನು ಮುಂಚೆನೂ ಒಂದು ಸಲ ಹೇಳಿದ್ದೆ ಸ್ಟೇಜ್ ಮೇಲೆ, ಇಲ್ಲಿ ಬಂದು ನಮಗೆ ಜಸ್ಟ್ ಒಂದು ಸ್ಟೇಜ್ ಅಲ್ಲ, ಒಂದು ಕಲಿಕೆ ಸಿಗ್ತಾಯಿದೆ. ಜಡ್ಜಸ್ ಪ್ರತಿ ವಾರನೂ ಏನಾದರೂ ಒಂದು ಹೊಸ ವಿಷಯ ಹೇಳ್ತಾ ಇರ್ತಾರೆ. ಆ್ಯಂಡ್ ಹೊಗಳ್ದಾಗ ಅದು ನೆಕ್ಸ್ಟ್ ಟಿ ವಿಲಿ ಟೆಲಿಕಾಸ್ಟ್ ಆದಾಗ ನೋಡೋಕೆ ಕಾಯ್ತಾ ಇರ್ತೀವಿ ನಾವು. ಸೊ ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ಲ. ಈಗ ಸ್ಕೂಲಲ್ಲೆಲ್ಲ ಏನು ಹೇಳ್ತಿದ್ದಾರೆ ಟೀಚರ್ಸ್ ಎಲ್ಲ, ಫ್ರೆಂಡ್ಸ್? ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಕಾಲ್ ಮಾಡ್ತಾ ಇರ್ತಾರೆ, ಫ್ರೆಂಡ್ಸ್ ಕಾಲ್ ಮಾಡ್ತಾ ಇರ್ತಾರೆ. ಅವರಿಗೂ ಫುಲ್ ಖುಷಿಯಾಗಿದೆ, ಈಗ ನಮ್ಮ ಸ್ಕೂಲಿಂದ ಯಾರೋ ಒಬ್ಬರು ಹೋಗಿದ್ದಾರಲ್ವಾ ಅಂತ. ಸೊ ದೇ ಆರ್ ವೆರಿ ಹ್ಯಾಪಿ. ತುಂಬ ಪ್ರೌಡ್ ಫೀಲಿಂಗ್ ಮಾಡ್ಕೋತಾರೆ, ತುಂಬ ಖುಷಿ ಪಡ್ತಾರೆ. ಅವರು ಎಲ್ಲ ಫೋನ್ ಮಾಡ್ತಿರ್ತಾರೆ, ತುಂಬ ಖುಷಿ ಪಡ್ತಾರೆ. ನಮ್ಮ ಒಂದು ಸ್ಕೂಲಿಗೆ ಪ್ರೌಡ್ ಅಂತ ಹೇಳ್ತಾರೆ. ಓಕೆ, ನೀವಿಬ್ಬರು ಒಂದು ಹಾಡನ್ನ ಒಂದು ಎರಡೆರಡು ಲೈನ್ ನೀವು ಸಪ್ರೇಟಾಗಿ ಯಾವ ಹಾಡು ಆಡ್ತೀರಾ ನಮ್ಮ ಆಡಿಯನ್ಸ್ಗೋಸ್ಕರ? ನಿಂಗಾಗಿ ಹೇಳುವೆ ಕಥೆ ನೂರನು, ನಾನೆಂದು ನಗಿಸುವೆ ನಿನ್ನನು, ഇരുಳಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆತ್ತ ಹುಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಕೈಯನು, ಗೆಳೆಯ ಜೊತೆಗೆ ಹಾರಿ ಬರುವೆ, ಬಾನ ಎಲ್ಲೇ ದಾಟಿ ನಲಿವೆ, ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಹಿರೆ ಮಾತಿಗೆ. ನಿಮ್ಮನ್ನು ನೋಡಿದ್ರೆ ಎಲ್ಲರೂ ಒಂದು ಸಾಂಗ್ ಅಂತೂ ರಿಕ್ವೆಸ್ಟ್ ಮಾಡ್ತಾರೆ, ಆ ಸಾಂಗೇ ಆಡಿ ನಮ್ಮ ಆಡಿಯನ್ಸಿಗೆ. ಯಾವುದು? ನಿಮ್ಮ ಫೇವ್ರೆಟ್ ಸಾಂಗ್ ಇದೆಯಲ್ಲ ಒಂದು? ಅದೇ ಚಂದುಳ್ಳ ಚೆಲುವಿನ. ಓಕೆ. ಕಂಡಾಗ ಕಣ್ಣೊಡೆದ ಕರಿಯಮ್ಮನ ಗುಡಿ ಮುಂದ, ಕೈ ಮಾಡಿ ಬಿಟ್ಟಾದಿ ಕತ್ತಲದಾಗ, ಹಾಲ ತರತೇನಂತ ಗೆಳತಿ ಮನೆಗೆ ಬಂದ, ಬೆಟ್ಟಿಯಾಗಿದಿ ನಮ್ಮನೆಯ ಹಿತ್ತಲದಾಗ, ಹಾದಿ ಗೆಳತಿ ಅಣಕ ಮಾಡಿ ವಲ್ಯನ ಬ್ಯಾಡ ಬಡತನ ನೋಡಿ, ಅರಗಿಣಿ ಹಂಗ ಸಾಕತೇನ ದೊಡದ, ಚಂದುಳ್ಳ ಚೆಲುವೇನಿನ ಅಂದಾಳದ, ಮ್ಯಾಗೇನ ಬ್ರಹ್ಮ ಕಳಿಶಾನ ಸುರದ, ನಂಬೇನಿ ನಿನ್ನ ಕೊಡಬ್ಯಾಡ ಮಣ್ಣ. ಕೊನೆಯದಾಗಿ ನಿಮ್ಮ ತಂದೆ ತಾಯಿ ಇಬ್ಬರು ಎಷ್ಟು ಪ್ರೌಡ್ ಆಗಿದ್ದಾರೆ ಅನ್ನೋದನ್ನು ಹೇಳ್ಬಿಡಿ. ಅವರು ಅಂದರೆ ಇಲ್ಲಿಗೆ ನಮಗೆ ಈ ಸ್ಟೇಜ್ ಬೇಕಿದ್ದೆ ಅವರಿಗೊಂದು ಪ್ರೌಡ್ ಫೀಲ್ ಮಾಡ್ಸೋಕೆ, ಅವರಿಗೊಂದು ಎಲ್ಲ ಕಡೆ ಹೋದ್ರೆ ಈಗ ಅವರಿಗೊಂದು ರೆಸ್ಪೆಕ್ಟ್ ಇರುತ್ತಲ್ವ. ಸೊ ದೇ ಆರ್ ವೆರಿ ಹ್ಯಾಪಿ, ತುಂಬ ಪ್ರೌಡ್ ಫೀಲ್ ಮಾಡ್ತಾರೆ. ಇಲ್ಲಿ ಏನಾಗುತ್ತೋ ಬಿಡುತ್ತೋ, ಬಟ್ ಒಂದು ಕಲಿಕೆ ಸಿಕ್ತು, ಒಂದು ಒಳ್ಳೆ ವೇದಿಕೆ ಸಿಕ್ತು ಅಂತ ದೇ ಆರ್ ವೆರಿ ಹ್ಯಾಪಿ. ಅವರು ಪ್ರೌಡ್ ಆದಷ್ಟು, ಅವರು ಖುಷಿ ಪಟ್ಟಷ್ಟು ಇನ್ನೂವರೆಗೂ ಯಾರೂ ಅಷ್ಟು ಪಟ್ಟಿಲ್ಲ. ಹಾಗೆ ಅವ್ರ ಡ್ರೀಮ್ ಕೂಡ ನಾನು ಸರಿಗಮಪದಲ್ಲಿರಬೇಕು, ಸೆಲೆಕ್ಟ್ ಆಗಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ನನ್ನ ಡ್ರೀಮ್ ಕೂಡ ಹೌದು. ಅದನ್ನು ಪೂರೈಸಿದ್ದಕ್ಕೆ ನನಗೂ ಪ್ರೌಡ್ ಫೀಲ್ ಆಗುತ್ತೆ, ತುಂಬ ಖುಷಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ರಿಗೂ ಸೆಮಿಫಿನಾಲೆಗೆ ಆಲ್ ದಿ ಬೆಸ್ಟ್. ಆ್ಯಂಡ್ ಇಬ್ಬರು ಚೆನ್ನಾಗಿ ಮಾಡಿ ಇಬ್ಬರು ಫೈನಲ್ಸಿಗೆ ಹೋಗಿ, ಆ್ಯಂಡ್ ಅದರಲ್ಲಿ ಒಬ್ಬರೇ ಗೆಲ್ಲಕ್ಕಾಗೋದು. ಸೊ ಯಾರು ಗೆಲ್ತೀರ ಅನ್ನೋ ಕ್ಯೂರಿಯಾಸಿಟಿ ನನಗೂ ತುಂಬ ಜಾಸ್ತಿ ಇದೆ. ಆ್ಯಂಡ್ ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಾಗಿತ್ತು ಮಹನ್ಯ ಹಾಗೆ ಜೀವಿಕಾ ಮಾತು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್. ಅದು ಸತ್ಯಾನ್ವೇಷಣೆಯ ಓಟದಲ್ಲಿ.